ಮತ್ತು ನಮ್ಮ ಒತ್ತಾಯ ಇಂದಿನ ಪತ್ರಿಕಾಗೋಷ್ಠಿಯ ಒತ್ತಾಯ ಯುವಕರ ಕಣ್ಮಣಿ ಹಾಗೂ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಇರತಕ್ಕಂತಹ ಉಪಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾಕೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದಾದರೆ, ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಪಕ್ಷದವರು ಆಡಳಿತವಿದ್ದಂಥ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ, PSI ಹಗರಣ, 40% ಕಮಿಷನ್ ಹಗರಣ, ಕೋವಿಡ್ ಅವಧಿಯ ಅವ್ಯವಹಾರಗಳು, ಗಂಗಾ ಕಲ್ಯಾಣ ಯೋಜನೆಯ ಅವ್ಯವಹಾರಗಳನ್ನ ಸದನದಲ್ಲಿ ಚರ್ಚೆ ಮಾಡಿ ಇಡೀ ರಾಜ್ಯಕ್ಕೆ ತಿಳಿಸಿ ಅವರು ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ದಾಖಲೆ ಸಮೇತ ತಮ್ಮ ಒಬ್ಬ ಶಾಸಕನಾಗಿ ಅವರು ಪ್ರಾಮಾಣಿಕ ಕೆಲಸವನ್ನು ಮಾಡಿದರು. ಈ ಒಂದು ಕಾರಣದಿಂದಲೂ ಸಹ 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋದಕ್ಕೆ ಕಾರಣ ಆಗಿತ್ತು. ನಂತರದಲ್ಲಿ ಇವರು ಸಮರ್ಥ ಆಡಳಿತಗಾರರಾಗಿ ಶಾಸಕರಾಗಿ ಆಯ್ಕೆಯಾಗಿ ಹಲವಾರು ಖಾತೆಗಳನ್ನ ಅಂದರೆ ITBT ಸಚಿವರಾಗಿ, ಪ್ರವಾಸೋದ್ಯಮ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಪಂಚಾಯತ್ ರಾಜ್ ಸಚಿವರಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೆಲವು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಥವಾಗಿ ನಾವು ಸಚಿವ ಖಾತೆಯನ್ನು ನಿರ್ವಹಿಸಿರ್ತಕ್ಕಂಥದ್ದು ಗೌರವ ಇರ್ತಕ್ಕಂಥದ್ದು. ಅಂದರೆ ಸಮರ್ಥ ಸಚಿವರು ಅನ್ನೋ ದೃಷ್ಟಿಯಲ್ಲಿ ಅವ್ರನ್ನ ಗೌರವಿಸಿ ಅವ್ರ ಬಗ್ಗೆ ಎಲ್ಲರೂ ಸಹ ಕಿಂಚಿತ್ತು ಕಪ್ಪುಚುಕ್ಕಿಯಲ್ಲೂ ಸಹ ಬದ್ಧ ರೀತಿ ಆಡಳಿತವನ್ನು ಸಮರ್ಥವಾಗಿ ನಡೆಸ್ಕೊಂಡು ಬಂದಿರತಕ್ಕಂತಹ ಶ್ರೀ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಈ ಬಾರಿ ಉಪಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ತೀವ್ರವಾದ ಒತ್ತಾಯವನ್ನು ಮಾಡ್ತೇವೆ. ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿ ಮತ್ತು ಜಂಗಲ್ ಗಾರ್ಡ್ಸ್ನ ಅಭಿವೃದ್ಧಿ ಮಾಡಿ ಮತ್ತು ನೂತನ ಟೂರಿಸಂ ನೀತಿಯನ್ನು ಅವರು ಜಾರಿಗೆ ತಂದಿರತಕ್ಕಂಥದ್ದು ಯೋಜನೆ, ಹಾಸ್ಟೆಲ್ ವಾರ್ಡರ್ಗಳಿಗೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದಲ್ಲದೆ ITBT ಸಚಿವರಾಗಿ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ದೇಶಕ್ಕೆ ಮೊದಲ ಎಲಿವೇಟೆಡ್ ಯೋಜನೆಯನ್ನು ಜಾರಿ ಮಾಡಿದ್ರು. ಬೆಂಗಳೂರು ಟೆಕ್ ಸಮ್ಮಿಟನ್ನು ಬೆಂಗಳೂರಲ್ಲಿ ಪ್ರಾರಂಭಿಸಿ ITBT ಇನ್ವೆಸ್ಟ್ಮೆಂಟ್ಗೆ ಜಾಸ್ತಿ ಅವಕಾಶಗಳನ್ನು ಬರೋ ನಿಟ್ಟಿನಲ್ಲಿ ಅವರು ಅವಕಾಶಗಳನ್ನು ಹೆಚ್ಚಿನ ಇದರಲ್ಲಿ ತಗೊಂಡು ಬಂದಿದ್ದರು.